ಟೀಮ್ ಇಂಡಿಯಾದಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಬಿಸಿಸಿಐ ಮ್ಯಾನೇಜ್ಮೆಂಟ್ ಯಾಕೆ ಪದೇ ಪದೇ ರೆಸ್ಟ್ ನೀಡುತ್ತೆ? ಇಂಪಾರ್ಟೆಂಟ್ ಮ್ಯಾಚ್ ಗಳಿದ್ರೆ ಮಾತ್ರನೇ ಫೀಲ್ಡ್ಗೆ ಇಳಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಪಂದ್ಯ. ಬ್ಯಾಟರ್ಸ್ ಕೈ ಕೊಟ್ಟರು ಕೂಡ ಬೂಮ್ರಾ ಇದ್ದಾರೆ. ಅಲ್ಲೇನೋ ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅವರದ್ದೇ ನೆಲದಲ್ಲಿ ಕಾಂಗರುಗಳನ್ನ ಬೆಂಡೆತ್ತಿರುವಂತ ಬೂಮ್ರಾ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಆಸೀಸ್ ಸರಣಿಯಲ್ಲಿ ಬೂಮ್ರಾ ಬರೆದ ದಾಖಲೆ ಅಂತದ್ದು. ಬ್ಯಾಟಿಂಗ್ ನಲ್ಲಿ ಎಡಬಿದ್ರು ಕೂಡ ಬೌಲಿಂಗ್ ನಲ್ಲೇ ಕಟ್ಟಿ ಹಾಕಿದೆ ಹೇಗೆ? 5 ಪಂದ್ಯಗಳ ಸರಣಿಯ ಶುಭಾರಂಭ ಫಿಕ್ಸ್ ಆಯ್ತಾ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೀತಾ ಇರುವಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಹೈ ವೋಲ್ಟೇಜ್ ಫೈಟ್ ಆಗಿ ಮಾರ್ಪಟ್ಟಿದೆ. ಮೊದಲ ಪಂದ್ಯದಲ್ಲಿ ಟೀಮ್ ಇಂಡಿಯಾವನ್ನ 150 ರನ್ಗಳಿಗೆ ಕಟ್ಟಿ ಹಾಕಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದಂತ ಆಸ್ಟ್ರೇಲಿಯಾಗೆ ಭಾರತದ ಬೌಲರ್ಸ್ ಬೆವರಿಳಿಸಿದ್ರು. ಅದರಲ್ಲೂ ಕೂಡ ಜಸ್ಪ್ರೀತ್ ಬೂಮ್ರಾ ಸಾಲು ವಿಕೆಟ್ಗಳನ್ನ ಬೇಟೆಯಾಡಿ ತಾನೆಂತ ಫಾಸ್ಟ್ ಬೌಲರ್ ಅನ್ನೋದನ್ನ ಇಡೀ ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಮೊದಲ ದಿನದಾಟದ ಅಂತ್ಯಕ್ಕೆ 7 ವಿಕೆಟ್ ಕಳ್ಕೊಂಡು ಕೇವಲ 67 ರನ್ ಗಳಿಸಿದ್ದಂತ ಆಸ್ಟ್ರೇಲಿಯಾ ಎರಡನೇ ದಿನದಾಟದಲ್ಲೂ ಕೂಡ ಆಘಾತವನ್ನು ಎದುರಿಸಿತು. ಆಸೀಸ್ ಪಡೆಯ ಲೆಕ್ಕಾಚಾರ ಉಲ್ಟಾ ಮಾಡಿದ ಬೂಮ್ರಾ. ಆಸ್ಟ್ರೇಲಿಯಾ ತಂಡದ ಬೌಲರ್ಗಳ ವಿರುದ್ಧ ಜಿದ್ದಿಗೆ ಬಿದ್ದವರಂತೆ ಅಬ್ಬರಿಸಿದ ಭಾರತೀಯ ಬೌಲರ್ಸ್ ಪ್ಯಾಟ್ ಕಮಿನ್ಸ್ ಪಡೆ ಲೆಕ್ಕಾಚಾರಗಳನ್ನೇ ತಲೆಕೆಳಗೆ ಮಾಡಿದ್ರು. ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲಿ ತಂಡವನ್ನ ಮುನ್ನಡೆಸಿದಂತ ಬೂಮ್ರಾ ಮೊದಲ ದಿನ 10 ಓವರ್ಗಳಲ್ಲಿ 3 ಮೇಡನ್ ಓವರ್ ಸೇರಿದಂತೆ 17 ರನ್ಗಳನ್ನ ನೀಡಿ 4 ವಿಕೆಟ್ಗಳನ್ನ ಕಬಳಿಸಿದ್ರು. ಇವರಿಗೆ ಮೊಹಮ್ಮದ್ ಸಿರಾಜ್ ಹಾಗೆ ಪದಾರ್ಪಣೆ ಆಟಗಾರ ಹರ್ಷಿತ್ ರಾಣಾ ಕ್ರಮವಾಗಿ 2 ಹಾಗೆ 1 ವಿಕೆಟ್ಗಳನ್ನ ಪಡೆದು ಉತ್ತಮ ಸಾಥ್ ನೀಡಿದ್ರು. 1980ರ ನಂತರ ಆಸ್ಟ್ರೇಲಿಯಾ ತವರಿನ ಟೆಸ್ಟ್ನಲ್ಲಿ ಎರಡನೇ ಸಲ 40 ರನ್ಗೂ ಮುನ್ನವೇ 5 ವಿಕೆಟ್ಗಳನ್ನ ಕಳ್ಕೊಳ್ತು. 2016ರಲ್ಲಿ ಹೋಬರ್ಟ್ನಲ್ಲಿ ದಕ್ಷಿಣ ಆಫ್ರಿಕಾ ಎದುರು 17ಕ್ಕೆ 5 ವಿಕೆಟ್ ಒಪ್ಪಿಸಿದ್ದು ಹಿಂದಿನ ದಾಖಲೆಯಾಗಿತ್ತು. ಮೊದಲ ಎಸೆತದಲ್ಲೇ ಅಲೆಕ್ಸ್ ಕ್ಯಾರಿ ಬಲಿ ಪಡೆದ ಬೂಮ್ರಾ. ಪರ್ತ್ ಟೆಸ್ಟ್ನ ಮೊದಲ ದಿನದ ಪಂದ್ಯದಲ್ಲೇ 4 ವಿಕೆಟ್ ಬೇಟೆಯಾಡಿದಂತ ಜಸ್ಪ್ರೀತ್ ಬೂಮ್ರಾ ಎರಡನೇ ದಿನದಾಟದ ಆರಂಭದಲ್ಲಿ ಆರ್ಭಟಿಸಿದ್ರು. ತಾವು ಎಸೆದ ಮೊದಲ ಬಾಲ್ನಲ್ಲೇ ಅಲೆಕ್ಸ್ ಕ್ಯಾರಿಯನ್ನ ಬಲಿ ಪಡೆಯುವಲ್ಲಿ ಯಶಸ್ವಿಯಾದರು. ಕ್ಯಾರಿ 21 ರನ್ ಗಳಿಸಿ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ಇದರ ಬೆನ್ನಲ್ಲೇ ನೇತನ್ ಲಿಯಾನ್ ಅವರ 5 ರನ್ ಗಳಿಸಿ ಹರ್ಷಿತ್ ರಾಣಾಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಕೊನೆಯಲ್ಲಿ ಮಿಚೆಲ್ ಸ್ಟಾರ್ಕ್ 112 ಎಸೆತಗಳನ್ನು ಎದುರಿಸಿ 26 ರನ್ಗಳಿಗೆ ಕೊನೆಯವರಾಗಿ ವಿಕೆಟ್ ಒಪ್ಪಿಸಿದ್ರು. ಪರ್ತ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಸ್ಟಾರ್ಕ್ ಗಳಿಸಿದ 26 ರನ್ ಆಸೀಸ್ ಪರ ದಾಖಲಾದಂಥ ವೈಯಕ್ತಿಕ ಗರಿಷ್ಠ ಸ್ಕೋರ್ ಎನಿಸಿಕೊಳ್ತು. ಓವರ್ ಆಗಿ 104 ರನ್ಗಳಿಗೆ ಆಸ್ಟ್ರೇಲಿಯಾ ಪಡೆ ಆಲ್ಔಟ್ ಆಯಿತು. ಸೇನಾ ದೇಶಗಳಲ್ಲಿ 7 ಸಲ 5+ ವಿಕೆಟ್ ಕಬಳಿಸಿದ ಬೂಮ್ರಾ. ಆಸೀಸ್ ಪಡೆಯನ್ನ ಕಟ್ಟಿ ಹಾಕುವಲ್ಲಿ ಜಸ್ಪ್ರೀತ್ ಬೂಮ್ರಾರೇ ಭಾರತದ ಬ್ರಹ್ಮಾಸ್ತ್ರ. ಮೊದಲ ದಿನದಾಟದಲ್ಲಿ 4 ವಿಕೆಟ್ಗಳನ್ನ ಪಡ್ಕೊಂಡಿದ್ದಂತ ಬೂಮ್ರಾ ಎರಡನೇ ದಿನದಾಟದಲ್ಲಿ ಮತ್ತೊಂದು ವಿಕೆಟ್ ಬೇಟೆಯಾಡಿದ್ರು. ಈ ಮೂಲಕ ಒಟ್ಟಾರೆಯಾಗಿ 5 ವಿಕೆಟ್ಗಳನ್ನ ಪಡ್ಕೊಂಡ್ರು. ಈ ಮೂಲಕ ಸೇನಾ ದೇಶಗಳಲ್ಲಿ ಜಸ್ಪ್ರೀತ್ ಬೂಮ್ರಾ 7ನೇ ಸಲ 5+ ವಿಕೆಟ್ ಕಬಳಿಸುವ ಮೂಲಕ ಭಾರತದ ಪರ ಅತಿ ಹೆಚ್ಚು ಬಾರಿ ಸೇನಾ ರಾಷ್ಟ್ರಗಳಲ್ಲಿ ಇಷ್ಟೊಂದು ವಿಕೆಟ್ ಕಬಳಿಸಿದ ಕಪಿಲ್ ದೇವ್ ಅವರ ದಾಖಲೆಯನ್ನ ಸರಿಗಟ್ಟಿದ್ರು. ಬೂಮ್ರಾ ಟೆಸ್ಟ್ ಜೀವನದಲ್ಲಿ 11ನೇ ಬಾರಿಗೆ 5+ ವಿಕೆಟ್ಗಳನ್ನ ಪಡೆದು ಸಾಧನೆ ಮಾಡಿದ್ದಾರೆ. ಈ ಪೈಕಿ ವಿದೇಶಿ ನೆಲದಲ್ಲಿ ಅದರಲ್ಲೂ ಕೂಡ ಸೇನಾ ರಾಷ್ಟ್ರಗಳಲ್ಲೇ 7 ಸಲ ಈ ಸಾಧನೆಯನ್ನ ಮಾಡಿರುವುದು ಸ್ಪೆಷಲ್. ಇನ್ನು ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಹಾಗೆ ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳನ್ನ ಸೇನಾ ರಾಷ್ಟ್ರಗಳು ಅಂತ ಕರೆಯಲಾಗುತ್ತೆ. ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 18 ಓವರ್ಗಳನ್ನು ಎಸೆದಂತ ಜಸ್ಪ್ರೀತ್ ಬೂಮ್ರಾ ಕೇವಲ 30 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಕಬಳಿಸಿದ್ರು. ಅತ್ತ ಮೊಹಮ್ಮದ್ ಸಿರಾಜ್ 2 ವಿಕೆಟ್ಗಳನ್ನ ಪಡೆದ್ರೆ ಯುವ ವೇಗಿ ಹರ್ಷಿತ್ ರಾಣಾ 3 ವಿಕೆಟ್ ಕಬಳಿಸಿದ್ರು. ಪರ್ತ್ ನೆಲದಲ್ಲಿ ಸೋಲೆ ಕಾಣದ ಆಸೀಸ್ ತಂಡ. ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಪಂದ್ಯಕ್ಕೆ ಆಸ್ಟ್ರೇಲಿಯಾ ಪರ್ತ್ ಮೈದಾನವನ್ನು ಸೆಲೆಕ್ಟ್ ಮಾಡಿಕೊಂಡಿತ್ತು. ಅದಕ್ಕೆ ಕಾರಣ ಆಸ್ಟ್ರೇಲಿಯಾದ ಗೇಮ್ ಪ್ಲಾನ್. ಈ ಪಿಚ್ನಲ್ಲಿ ಒಮ್ಮೆಯೂ ಕೂಡ ಆಸೀಸ್ ಸೋತಿದ್ದೇ ಇಲ್ಲ. ಈ ಮೈದಾನದಲ್ಲಿ ನಡೆದ 4 ಪಂದ್ಯಗಳಲ್ಲಿ ಆಸೀಸ್ ಗೆಲುವನ್ನ ಕಂಡಿದೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಪಾಕಿಸ್ತಾನ ವಿರುದ್ಧ 360 ರನ್ಗಳ ಜಯ ದಾಖಲಿಸಿದ್ದು ದೊಡ್ಡ ಅಂತರದ ಗೆಲುವಾಗಿತ್ತು. ಪ್ರವಾಸಿ ತಂಡಕ್ಕೆ ಭಯ ಹುಟ್ಟಿಸೋಕೆ ಅಂತ ಈ ಪಿಚ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿತ್ತು. ಯಾಕಂದ್ರೆ ಈ ಪಿಚ್ ನ ಮೇಲ್ಮೈ ಹುಲ್ಲಿನಿಂದ ಇರೋದ್ರಿಂದ ಈ ಪಿಚ್ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗಿದೆ. ಅದರಲ್ಲೂ ಕೂಡ ಬೌಲಿಂಗ್ ಹೆಚ್ಚೆಚ್ಚು ಬೌನ್ಸ್ ಆಗೋದ್ರಿಂದ ಇದು ವೇಗದ ಬೌಲರ್ಗಳು ಹಾಗೆ ಬ್ಯಾಟ್ಸ್ಮನ್ಗಳಿಗೆ ಪ್ಲಸ್ ಆಗುತ್ತೆ. ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾ ಇದೇ ಮೈದಾನವನ್ನ ಸೆಲೆಕ್ಟ್ ಮಾಡ್ಕೊಂಡಿತ್ತು. ಬಟ್ ಆಸೀಸ್ ಪ್ಲಾನ್ ಅವರಿಗೆ ಉಲ್ಟಾ ಹೊಡೆದಿದೆ. ಸದ್ಯ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಲೀಡ್ ಪಡ್ಕೊಂಡಿದೆ. ಎರಡನೇ ಇನ್ನಿಂಗ್ಸ್ ಶುರುವಾಗಿದ್ದು ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಓಪನರ್ ಆಗಿ ಕಣಕ್ಕಿಳಿದು ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡಿದ್ರು. ಟೆನ್ಷನ್ ಹೆಚ್ಚಿಸಿದಂತ ಈ ಪಂದ್ಯಕ್ಕೆ ಟ್ವಿಸ್ಟ್ ಕೊಟ್ಟಿದೆ ಬೂಮ್ರಾ ಅನ್ನೋದನ್ನ ನೀವು ಕೂಡ ಒಪ್ಪಿಕೊಳ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.